ಸ್ನೇಹಿತರೆ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ದೀರಿ ಬಾಳು ಬೆಳಗುಂದಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿ ಅಂತ. ಆ ಒಂದು ವಿಷಯದ ಕುರಿತಾಗಿ ಇವತ್ತು ಬಾಳು ಬೆಳಗುಂದಿಯವರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತೀನಿ. ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ವ್ಯಕ್ತಿ ಅಲ್ಲ, ಆದರೆ ಒಂದು ಬಡತನದಲ್ಲಿ ಹುಟ್ಟಿ ಇವತ್ತು ತನ್ನದೇ ಆದಂತಹ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಆರಂಭದಲ್ಲಿ ತಾವು ಸಾಹಿತ್ಯವನ್ನು ಬರೆದು ಬೇರೆ ಗಾಯಕರುಗಳಿಗೆ ಹಾಡಲು ಕೊಡುತ್ತಿದ್ದರು. ಆದರೆ ತದನಂತರ ನಾವೇ ಹಾಡಿದರೆ ಹೇಗಾಗುತ್ತೆ ಎಂಬ ಒಂದು ಯೋಚನೆಯಿಂದ ನಂತರ ತಾವೇ ಹಾಡನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಪ್ರತಿದಿನದ ಪ್ರಯತ್ನದ ಮೂಲಕ ಬೆಳೆದು ನಿಲ್ಲುತ್ತಾರೆ. ಈಗಾಗಲೇ ಬಾಳು ಬೆಳಗುಂದಿಯವರು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಎಂದು ನಿಮಗೆ ಗೊತ್ತೇ ಇದೆ. ಸ್ನೇಹಿತರೆ, ಅವರ ಹೊಲ ಮಣ್ಣಿ, ಅವರ ತಂದೆ ತಾಯಿ, ಈ ಎಲ್ಲದರ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆಯ ಕುಟುಂಬವಿದೆ ಅಂತಲೇ ಹೇಳ್ಬೋದು. ಬಾಳು ಬೆಳಗುಂದಿಯವರು ಆಸ್ತಿಯನ್ನು ನೋಡೋದಾದರೆ ತುಂಬ ಏನು ಆಸ್ತಿವಂತ ವ್ಯಕ್ತಿ ಏನಲ್ಲ. ಆದರೆ ಇದೀಗ ಜಾನಪದ ಲೋಕಕ್ಕೆ ಕಾಲಿಟ್ಟ ಮೇಲೆ ಅವರ ಒಂದು ಬದಲಾವಣೆಯನ್ನು ನಾವು ಗಮನಿಸಬಹುದು. ಸ್ವಂತ ಸ್ಟುಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕಾರ್ ಕೂಡ ಖರೀದಿ ಮಾಡಿದ್ದಾರೆ. ಇನ್ನು ಅನೇಕ ತಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಬಾಳು ಬೆಳಗುಂದಿಯ ಬಗ್ಗೆ ಒಂದೇ ಮಾತಲ್ಲಿ ಹೇಳೋದಾದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಗಾಯಕರುಗಳಲ್ಲಿ ಇವರು ಒಬ್ಬರು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ಅಷ್ಟೇ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಮಸ್ಕಾರ.